ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟೇ ಬಿಗ್ ಬಾಸ್ ಅವರು ಇನ್ನೊಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ. ಈ ಪ್ರೋಮೋ ನೋಡ್ತಾ ನೋಡ್ತಾ ಜನರಿಗಂತೂ ಖುಷಿ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಇದು ಪ್ರೋಮೋದಲ್ಲೂ ಕೂಡ ಅಶ್ವಿನಿ ಅವ್ರನ್ನ ಸರಿಯಾಗಿ ಬೆಂಡೆತ್ತಿದ್ದಾರೆ ಕಿಚ್ಚ ಸುದೀಪ್ ಅವರು. ಯಾಕಂದ್ರೆ ಮೊನ್ನೆ ನಡೆದಂತ ಟಾಸ್ಕ್ ವಿಚಾರವಾಗಿ ಅಶ್ವಿನಿ ಅವರು ಏನು ಆಟ ಮಾತಾಡಿರ್ತಾರೆ ಅಥವಾ ಏನ್ ಟಾಸ್ಕ್ ಆಡಿರ್ತಾರೆ ಆ ವಿಷಯವಾಗಿ ಕುರಿತು ಈ ಒಂದು ಪ್ರೋಮೋದಲ್ಲಿ ನೀಡಿರ್ತಾರೆ. ಸೊ ಈ ಪ್ರೋಮೋ ನೋಡಿದಾಗ ಏನ್ ಅನಿಸ್ತದೆ ಅಂದ್ರೆ ಅಶ್ವಿನಿ ಅವರು ಎಲ್ಲೋ ಒಂದು ಎಮೋಷನಲ್ ಕಾರ್ಡ್ ಆಗಿರ್ಬೋದು ಅಥವಾ ಒಂದು ಎಮೋಷನಲ್ ಡ್ಯಾಮೇಜ್ ಮಾಡೋದಾಗಿರ್ಬೋದು ಈ ಒಂದು ಪ್ರೋಮೋದಲ್ಲಿ ತೋರಿಸ್ತಾರೆ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಎಮೋಷನಲ್ ಡ್ಯಾಮೇಜ್ ಮಾಡೋ ಹಾಗಿಲ್ಲ ಅಂತ. ಯಾಕಂದ್ರೆ ಅಶ್ವಿನಿ ಅವರು ಇದಕ್ಕಿಂತ ಮುಂಚೆ ಈ ಟಾಸ್ಕ್ ಅಂತ ವಿಷಯ ಬಂದಾಗ ಅಥವಾ ರಘು ಜೊತೆ ಏನ್ ಜಗಳ ಆಗಿತ್ತು ಈ ಒಂದು ವಿಚಾರವಾಗಿ ಅವರು ಉಪವಾಸ ಸತ್ಯಾಗ್ರಹ ಅಂತ ಒಂದು ಮಾಡ್ತಾರೆ. ಸೊ ಊಟವನ್ನ ಬಿಟ್ಟು 2 ದಿನ ಊಟವನ್ನ ಬಿಟ್ಟು ಅಶ್ವಿನಿ ಅವರು ಕುತ್ಕೊಂಡಿರ್ತಾರೆ. ಯಾಕೆ ಅಂತ ಕೇಳಿದ್ರೆ ರಘು ಅವರು ಅಶ್ವಿನಿ ಅವರಿಗೆ ರೆಸ್ಪೆಕ್ಟ್ ಕೊಡದೇ ಇದ್ದ ಕಾರಣಕ್ಕಾಗಿ. ಸೊ ಅಲ್ಲಿ ರೆಸ್ಪೆಕ್ಟ್ ಅನ್ನೋ ಪದ ನಿಮ್ಗೆ ಮೊದಲಾಗೆ ಗೊತ್ತಿರ್ಬೋದು. ರೆಸ್ಪೆಕ್ಟ್ ಅನ್ನೋದು ಅಶ್ವಿನಿ ಅವರು ಯಾರಿಗೂ ಕೊಡಲ್ಲ. ಹಾಗಾಗಿ ರಘು ಅವರು ಕೂಡ ಒಂದು ಮಾತಿನ ಬರ್ದಲ್ಲಿ ಏನೋ ಹೋಗು ಅಂತ ಹೇಳಿದ ಒಂದು ಮಾತಿಗೋಸ್ಕರ ಅಶ್ವಿನಿ ಅವರು ಉಪವಾಸ ಸತ್ಯಾಗ್ರಹ ಅನ್ನೋ ಒಂದು ಸ್ಟೇಜ್ಗೆ ಹೋಗ್ತಾರೆ. ಸೊ ಅಲ್ಲಿಂದ ಬಿಗ್ ಬಾಸ್ ಅವರು ಕೂಡ ಕನ್ವಿನ್ಸ್ ಮಾಡ್ತಾರೆ. ಬಿಗ್ ಬಾಸ್ ಅವರೇ ಕೂಡ ಹಾಲ್ ಕೊಟ್ಟು ಆದ್ಮೇಲೆ ಬಿಗ್ ಬಾಸ್ ಕಡೆಯಿಂದ ಊಟ ಕೂಡ ಕೊಡಿಸ್ತಾರೆ. ಸೊ ಈ ಕಾರಣಕ್ಕಾಗಿ ಅಶ್ವಿನಿ ಅವರಿಗೆ ಎಲ್ಲೋ ನಾನೊಂದು ಕಡೆ ಸ್ಟ್ಯಾಂಡ್ ತಗೊಂಡಿದ್ದೀನಿ, ಎಲ್ಲೋ ನಾನು ಕಾಣಿಸ್ಕೊಳ್ತಿದ್ದೀನಿ ಅನ್ನೋ ಒಂದು ತಲೆಗೆ ಬಂದಿರಬೇಕು. ಸೊ ಈ ವಿಚಾರವಾಗಿ ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ಕ್ಲಾಸ್ ತಗೋತಾರೆ. ಈ ವಿಚಾರ ನೋಡಿದಾಗ ರಘು ಮತ್ತೆ ಅಶ್ವಿನಿ ಅವರ ನಡುವೆ ಆದ ಜಗಳದಲ್ಲಿ ಅಷ್ಟೇನು ಸೀರಿಯಸ್ ಆಗಿ ಆಗಿರ್ಲಿಲ್ಲ. ಯಾಕಂದ್ರೆ ರಘು 5 ನಿಮಿಷ ಮಾತಾಡ್ತಾರೆ, 5 ನಿಮಿಷ ಅಶ್ವಿನಿ ಮತ್ತೆ ರಘು ಅವ್ರ ಜೊತೆ ಏನ್ ಮಾತುಕತೆ ಆಗುತ್ತೆ ಅದು ಅಷ್ಟಕ್ಕಷ್ಟೇ ಮುಗೀತು ಅಂತ ರಘು ಅವ್ರು ಅಲ್ಲಿಂದ ಹೋಗ್ತಾರೆ. ಆದ್ರೆ ಅಶ್ವಿನಿ ಅವರು ಮತ್ತೆ ಅದನ್ನ ಜಾಸ್ತಿ ಮಾಡಿ ಹೆಣ್ಮಕ್ಳಿಗೋಸ್ಕರ ನಾನು ಸ್ಟ್ಯಾಂಡ್ ತಗೊಳ್ತೀನಿ ಅಂತ ಕೂತ್ ಬಿಡ್ತಾರೆ. ಸೊ ಈ ವಿಚಾರ ನೋಡಿದಾಗ ಅಲ್ಲಿ ಜಗಳ ಆಗದೆ ಇರೋ ಕಾರಣವನ್ನ ಇಟ್ಕೊಂಡು ಅಶ್ವಿನಿ ಅವರು ಇನ್ನೂ ಏನೋ ಒಂದು ಸೇರಿಸ್ಕೊಂಡು ತಾನೇ ಒಂದು ಜಗಳ ಮಾಡ್ತಿದ್ರು ಅಂತ ಅನಿಸ್ತು. ಸೊ ಈ ಕಾರಣಕ್ಕಾಗಿ ಅಶ್ವಿನಿ ಅವರಿಗೆ ಕ್ಲಾಸ್ ಅನ್ನ ತಗೋತಾರೆ. ಇನ್ನು ಮೇನ್ಲಿ ಏನಂದ್ರೆ ಮೊನ್ನೆ ನಡೆದಂತ ಟಾಸ್ಕ್ ನಲ್ಲಿ ಉಸ್ತುವಾರಿಗಳಾದಂತ ಗಿಲ್ಲಿ ಮತ್ತೆ ಅಶ್ವಿನಿಗೆ, ಇಲ್ಲಿ ಗಿಲ್ಲಿ ಅವರ ಮುಖ ನೋಡ್ಬೇಕಾದ್ರೂ ಯಾಕೋ ಗಿಲ್ಲಿ ಅವ್ರಿಗೂ ಕೂಡ ಒಂದು ಕ್ಲಾಸ್ ತಗೊಂಡಿದ್ದಾರೆ ಅಂತ ಅನಿಸ್ತಿದೆ. ಯಾಕಂದ್ರೆ ಗಿಲ್ಲಿ ಅವರು ಕೂಡ ಸಪ್ಪೆ ಮುಖ ಮಾಡಿ ಕೂತಿರ್ತಾರೆ. ಬಟ್ ಇಲ್ಲಿ ಹೈಲೈಟ್ ಆಗಿದ್ದು ಅಶ್ವಿನಿ ಅವ್ರು ಮಾತ್ರ. ಯಾಕಂದ್ರೆ ಅಶ್ವಿನಿ ಅವರಿಗೆ ಸರಿಯಾಗಿ ಕಿಚ್ಚ ಸುದೀಪ್ ಅವ್ರು ಕ್ಲಾಸ್ ತಗೊಂಡಿದ್ರು. ಇದಕ್ಕಿಂತ ಮುಂಚೆ ಬೆಳಿಗ್ಗೆ ಒಂದು ಪ್ರೋಮೋ ಇತ್ತು, ಅದರಲ್ಲೂ ಕೂಡ ಅಷ್ಟೇ ಅಶ್ವಿನಿ ಅವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ರು. ಆಮೇಲೆ ಅಶ್ವಿನಿ ಅವ್ರು ಮಾಡಿದ್ದನ್ನ ನಾನು ಸರಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಅಶ್ವಿನಿ ಅವ್ರು ಯಾವುದೇ ಕಾರಣಕ್ಕೆ ಅವರ ತಪ್ಪನ್ನ ಒಪ್ಕೊಳ್ಳಲ್ಲ. ಅವ್ರು ಮಾಡಿದ್ದೆ ನಾನು ಮಾಡಿದ್ದೆ ಸರಿ ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ತಿರ್ತಾರೆ. ಸೊ ಮೊನ್ನೆ ನಡೆದ ಉಸ್ತುವಾರಿಯಲ್ಲೂ ಕೂಡ ಅಷ್ಟೇ ಬಕೆಟ್ ಏನಿತ್ತು ಅದರಿಂದ ನೀರು ತಗೊಂಡು ಹೋಗಿ ಹಾಕೋಬೇಕಿತ್ತು. ಆ ಕಾರಣಕ್ಕಾಗಿ ಅಲ್ಲಿ ಡ್ರಮ್ ಅನ್ನ ಅವರ ಟೀಮಲ್ಲಿದ್ದ ಅಶ್ವಿನಿ ಅವರ ಟೀಮಲ್ಲಿದ್ದ ಧನುಷ್ ಮತ್ತೆ ಅಭಿ ಅವ್ರು ಏನ್ ಮಾಡ್ತಾರೆ, ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೆ. ಡ್ರಮ್ಗೆ ನೀರು ಹಾಕೋ ಬದಲು ಡ್ರಮ್ ಅನ್ನ ಉಲ್ಟಾ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ನೀರು ಹಾಕೋಕೆ ಗಿಲ್ಲಿಯವರ ಟೀಮಲ್ಲಿದ್ದ ಅವರ ಸ್ಪರ್ಧಿಗಳಿಗೆ ಆಗ್ತಿರಲ್ಲ. ಸೊ ಈ ಕಾರಣಕ್ಕಾಗಿ ಕಾವ್ಯ ಅವರು ಆ ಡ್ರಮ್ ಅನ್ನ ಎಳ್ದಿಡ್ಕೊಳ್ತಾರೆ. ಈ ಕಾರಣಕ್ಕೆ ಅಭಿ ಅವ್ರು ಏನ್ ಮಾಡ್ತಾರೆ, ಬಕೆಟ್ ಅನ್ನ ಕಾಲಿಂದ ಒದಿತಾರೆ. ಇದನ್ನ ನೋಡಿದ ಗಿಲ್ಲಿ ಅವ್ರು ಹೇಳ್ತಾರೆ ಇದು ಮಾಡೋ ತಪ್ಪು, ರೂಲ್ಸ್ ಅಂತ ಬಂದು ಮಾತಾಡ್ತಾರೆ. ಆಗ ಅಶ್ವಿನಿ ಅವರು ಅವರ ಟೀಮನ್ನ ನೋಡ್ಕೊಳ್ಳೋದು ಬಿಟ್ಟು ಗಿಲ್ಲಿ ಅವರಿಗೆ ಬಂದು ಉಪದೇಶ ಮಾಡಕ್ ಬರ್ತಾರೆ. ನೀನ್ ಮಾಡ್ತಿರೋ ತಪ್ಪು, ನಿನ್ನ ಉಸ್ತುವಾರಿ ಸರಿ ಇಲ್ಲ ಅನ್ನೋ ರೀತಿ ಎಲ್ಲ ಮಾತಾಡ್ತಾರೆ. ಸೊ ಈ ಒಂದು ವಿಚಾರವನ್ನ ಇಟ್ಕೊಂಡು ಸುದೀಪ್ ಅವರು ಇವತ್ತು ಒಂದು ಪಂಚಾಯಿತಿಯನ್ನ ಮಾಡ್ತಾರೆ. ಈ ಪಂಚಾಯಿತಿಯಲ್ಲಿ ಅಶ್ವಿನಿ ಅವರಿಗೆ ಮತ್ತೊಮ್ಮೆ ಕಿಚ್ಚ ಕ್ಲಾಸ್ ತಗೊಳ್ತಾ ಇರ್ತಾರೆ. ಈ ಒಂದು ಕಿಚ್ಚನ ಕ್ಲಾಸ್ ನೋಡಿ ಹೊರಗಡೆ ತುಂಬಾನೇ ಜನರು ಖುಷಿ ಪಡ್ತಿದ್ದಾರೆ. ಅಶ್ವಿನಿ ಅವ್ರನ್ನ ಯಾರು ಹೇಟ್ ಮಾಡ್ತಿದ್ದಾರೆ, ಗಿಲ್ಲಿಯನ್ನ ಯಾರು ಇಷ್ಟಪಡ್ತಿದ್ದಾರೆ. ಸೊ ಇವರಿಗೆಲ್ಲ ಈ ಒಂದು ಪ್ರೋಮೋ ತುಂಬಾನೇ ಖುಷಿ ಕೊಡ್ತಾ ಇದೆ. ಇನ್ನು ಸುದೀಪ್ ಅವರು ಹೇಳ್ತಾರೆ ಎಮೋಷನಲ್ ಕಾರ್ಡ್ ಪ್ಲೇ ಮಾಡಬೇಡಿ, ಅಂದ್ರೆ ಎಮೋಷನಲ್ ಡ್ಯಾಮೇಜ್ ತರ ಮಾಡಬೇಡಿ. ಯಾಕಂದ್ರೆ ಮನೆ ಅಂತ ಅಂದಾಗ ಉಪವಾಸ ಮಾಡೋದು ಈ ತರ ಒಂದು ಬಂದಾಗ ಇದು ಯಾಕೋ ಒಂಥರ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಅಶ್ವಿನಿ ಅವರು ತುಂಬಾ ಸ್ಟ್ರಾಂಗ್ ವುಮೆನ್. ಇಲ್ಲಿ ತನಕ ಆಟ ಆಡ್ಕೊಂಡು ಬಂದಿರೋ ರೀತಿ ನೋಡಿದ್ರು, ಈಗ ಅವ್ರು ಮಾಡ್ತಿರೋ ರೀತಿ ನೋಡಿದ್ರು ತುಂಬಾನೇ ಡಿಫ್ರೆನ್ಸ್ ಕಾಣ್ತದೆ. ಇದಕ್ಕಿಂತ ಮುಂಚೆ ಜಾನ್ವಿ ಜೊತೆ ಏನಿದ್ರು ಆಗ ಜಾನ್ವಿ ಅವರ ಸಂಘದಲ್ಲೇ ಇದ್ರು. ಯಾಕಂದ್ರೆ ಅಶ್ವಿನಿ ಅವರಿಗೆ ಹೊರಗಿನ ಪ್ರಪಂಚದಲ್ಲಿ ಅಂದ್ರೆ ಮನೆಯಿಂದ ಜಾನ್ವಿ ಸುಧೀರ್ ಇವರನ್ನ ಬಿಟ್ಟು ಹೊರಗಡೆ ಏನಾಗ್ತಿದೆ ಆ ಒಂದು ವಿಚಾರವನ್ನ ಇವರ 3 ಜನದಲ್ಲಿ ಡಿಸ್ಕಸ್ ಮಾಡೋದಾಗಿರ್ಬೋದು ಅಥವಾ ಮನೆಯಲ್ಲಿ ಏನೇ ಒಬ್ಬರ ಬಗ್ಗೆ ಗಾಸಿಪ್ ಮಾಡೋದಾಗಿರ್ಬೋದು ಒಂದು ತನ್ನ ಗುಂಪಲ್ಲೇ ಮಾಡ್ತಿದ್ರು. ಯಾವಾಗ ಜಾನ್ವಿ ಅವರ ಫ್ರೆಂಡ್ಶಿಪ್ ಕಟ್ ಆಯ್ತೋ ಆಗ ಅಶ್ವಿನಿ ಅವರು ಸೌಮ್ಯ ಸ್ವಭಾವದವರು, ತಾನಾಯ್ತು ತನ್ನ ಆಟ ಆಯ್ತು ಚಟುವಟಿಕೆಗಳಾಯ್ತು ಹೀಗೆ ಇದ್ರು. ಆಮೇಲೆ ಮತ್ತೆ ಪುನಃ ಈಗ ಜಾನ್ವಿ ಅವರ ಸಂಘ ಏನ್ ಸೇರಿದಾರೋ ಇಲ್ಲಿ ಬಕೆಟ್ ಗ್ಯಾಂಗ್ ಅನ್ನೋದೊಂದು ಸೃಷ್ಟಿಯಾಗಿದೆ. ಈಗ ಈ ಬಕೆಟ್ ಗ್ಯಾಂಗ್ಗೆ ಅಭಿ ಅವರು ಕೂಡ ಸೇರಿದ್ದಾರೆ ಅನ್ನೋ ಕೂಡ ಮಾತಿದೆ. ಸೊ ಈ ಒಂದು ಎಪಿಸೋಡ್ ಅಲ್ಲಿ ಮೊನ್ನೆ ಆದಂತಹ ಒಂದಷ್ಟು ಚಟುವಟಿಕೆಗಳಾಗಿರ್ಬೋದು, ಒಂದಷ್ಟು ಟಾಸ್ಕ್ ಅಲ್ಲಿ ಅವರು ನಿಯಮ ಬ್ರೇಕ್ ಮಾಡೋದಾಗಿರ್ಬೋದು, ಈ ಒಂದು ವಿಚಾರದ ಬಗ್ಗೆ ಸುದೀಪ್ ಅವರು ಇನ್ನೂ ಏನಾದ್ರೂ ಕ್ಲಾಸ್ ತಗೊಳ್ತಾರ ಅಂತ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ಬೇಕಾಗುತ್ತೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.